ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ತಾನೇ ಅರ್ಕ ಗಣಪತಿ ಪೂಜೆ ವಿಧಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದು ಯಾವ ಕಾರಣಕ್ಕೆ ಆ ಒಂದು ವ್ರತವನ್ನು ಮಾಡಬೇಕು ಅಂತ ಅಂದರೆ, ಇನ್ನು ಯಾರಿಗೆಲ್ಲ ಸಂತಾನ ಫಲ ಇಲ್ವೋ ಅಂಥವರು ಒಂದೇ ಒಂದ್ಸಲ ಆದ್ರೂ ಆ ಒಂದು ಪ್ರಯತ್ನವನ್ನು ಮಾಡ್ಬೋದು, ಅಂದರೆ ಆ ಒಂದು ವ್ರತವನ್ನು ಮಾಡ್ಬೋದು. ಮಕ್ಕಳಿಲ್ಲ ಅಂತ ಈ ವ್ರತ ಆ ವ್ರತ ಯಾರ್ಯಾರು ಏನೇನು ವ್ರತ ಹೇಳ್ತಾರೋ ಅದೆಲ್ಲ ಕೂಡ ನೀವು ಪೂಜೆಗಳನ್ನು ಮಾಡ್ಕೊಂಡಿರ್ತೀರ. ಮಗು ಆಗಲಿ ಅಂತ ನೀವು ಅರ್ಕೆ ಕೂಡ ಓದ್ಕೊಂಡಿರ್ತೀರ. ಈ ದೇವಸ್ಥಾನ ಆ ದೇವಸ್ಥಾನ ಅಂತ ಎಲ್ಲ ದೇವಸ್ಥಾನಗಳನ್ನು ಸುತ್ತಿರ್ತೀರ. ಅದೇ ರೀತಿ ದೇವಸ್ಥಾನಗಳನ್ನು ಎಷ್ಟು ಸುತ್ತಿರ್ತೀರೋ ಅದೇ ರೀತಿ ಅದರ ಸಮ ಪ್ರಮಾಣದಲ್ಲೇ ನೀವು ಆಸ್ಪತ್ರೆಯನ್ನು ಕೂಡ ಸುತ್ತಿರ್ತೀರ. ಯಾವುದೇ ದೇವಸ್ಥಾನ ಸುತ್ತಿದ್ರು, ಯಾವುದೇ ಆಸ್ಪತ್ರೆಗೆ ಹೋಗಿ ತೋರಿಸಿದ್ರು ಕೂಡ ನಮಗೆ ಮಕ್ಕಳೇ ಆಗಿಲ್ಲ ಅಂತ ಅನ್ನೋರು ಈ ಒಂದು ದೇವಸ್ಥಾನದಲ್ಲಿ ಮಕ್ಕಳು ಆಗೋದಕ್ಕೆ ಈ ಒಂದು ಪ್ರಸಾದವನ್ನು ಕೊಡ್ತಾರೆ. ಮದುವೆ ಆಗಿ 3-4 ವರ್ಷ ಆದರೂ ಇನ್ನೂ ಮಕ್ಕಳೇ ಆಗಿಲ್ಲ ಅಂತ ಅನ್ನೋರು ಈ ಒಂದು ಕೊನೆ ಪ್ರಯತ್ನವನ್ನು ಮಾಡ್ಬೋದು. ಬನ್ನಿ ಇವಾಗ ಆ ದೇವಸ್ಥಾನ ಆದರೂ ಯಾವುದು, ಮತ್ತು ಅಲ್ಲಿ ಮಕ್ಕಳ ಆದಮೇಲೆ ಯಾವ ರೀತಿ ನಾವು ಅರ್ಕೆಯನ್ನು ತೀರಿಸ್ಬೇಕು ಅಂತಲೂ ಕೂಡ ತಿಳ್ಕೊಳ್ಳೋಣ. ಮೊದಲು ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇಲ್ಲಿ ಪ್ರಸಾದವನ್ನು ತೊಗೊಂಡ್ರೆ ಅವ್ರಿಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಏನೂ ಆಗೋದಿಲ್ಲ. ಇನ್ನು ಯಾರಿಗೆ ಮಕ್ಕಳಾಗಿಲ್ವೋ ಅವ್ರಿಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇಲ್ಲ, ಗರ್ಭಕೋಶದಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ಅಂದರೆ ಅಂಥವರು ಇಲ್ಲಿ ಬಂದುಬಿಟ್ಟು ಪ್ರಸಾದವನ್ನು ತೊಗೊಂಡ್ರೆ ಸಾಕು, ಖಂಡಿತವಾಗ್ಲೂ ವರ್ಷದ ಒಳಗಡೆ ಅವ್ರಿಗೆ ಮಗು ಆಗುತ್ತೆ. ಬನ್ನಿ ಇವಾಗ ಆ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಬೆಂಗಳೂರಿನಿಂದ ಸುಮಾರು 200 ಕಿಲೋಮೀಟರ್ ದೂರ, ಚಾಮರಾಜನಗರ ಜಿಲ್ಲೆ, ಕೊಳ್ಳೇಗಾಲ ತಾಲೂಕು, ಅನ್ನೂರು ಸಮೀಪದಲ್ಲಿರುವ ಶ್ರೀ ಮಲೆ ಮಹದೇಶ್ವರ ಬೆಟ್ಟ. ಈ ದೇವಸ್ಥಾನ ಅಂತೂ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ನಾವು ಕೂಡ ಪ್ರತಿ ವರ್ಷವೂ ಕೂಡ ಮಾದಪ್ಪನ ದರ್ಶನವನ್ನು ಮಾಡೋದಕ್ಕೆ ಹೋಗ್ತಾನೆ ಇರ್ತೀವಿ. ಕಾರ್ತಿಕ ಮಾಸದಲ್ಲಿ ನಾವು ಕೂಡ ಮಲೆ ಮಹದೇಶ್ವರ ಬೆಟ್ಟಕ್ಕೆ ನಾವು ಕೂಡ ಹೋಗ್ತಾನೆ ಇರ್ತೀವಿ. ನಾನು ಹೋದಾಗೆಲ್ಲ ಆ ದೇವಸ್ಥಾನದ ವಿಡಿಯೋಗಳನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಯಾರಿಗೆಲ್ಲ ಮಕ್ಕಳಾಗಿಲ್ವೋ ಅಂಥವರು ಈ ಒಂದು ದೇವಸ್ಥಾನಕ್ಕೆ ಅಂದರೆ ಶ್ರೀ ಮಲೆ ಮಹದೇಶ್ವರ ಬೆಟ್ಟದ ಸ್ವಾಮಿಗೆ ಒಂದು ಮುಖ್ಯವಾದ ಅರ್ಕೆಯನ್ನು ಹೊತ್ಕೋಬೇಕು. ಅದು ಏನು ಅಂತ ಅಂದರೆ, ಮಗು ಆದಮೇಲೆ ಇಲ್ಲೇ ಬಂದ್ಬಿಟ್ಟು ನಾವು ತೊಟ್ಲು ಕಟ್ತೀವಿ ಅಂತ ಅರ್ಕೆ ಮಾಡ್ಕೋಬೇಕು. ಈ ದೇವ್ರಿಗೆ ಕಜ್ಜಾಯ ತುಪ್ಪ ತುಂಬಾ ಪ್ರಿಯವಾದ ನೈವೇದ್ಯ, ಅದನ್ನು ಕೂಡ ಮಾಡ್ಕೊಂಡು ಬಂದು ಇಲ್ಲಿ ಮಗುಗೆ ತೊಟ್ಲು ಕಟ್ಬಿಟ್ಟು ತಂದಿರುವಂಥ ಕಜ್ಜಾಯವನ್ನು ಪ್ರಸಾದದ ರೂಪದಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ಹಂಚಬೇಕು. ಇದೇ ಇಲ್ಲಿ ಮುಖ್ಯವಾಗಿ ಮಾಡ್ಕೊಳ್ಬೇಕಾದ ಹರಕೆ. ಇನ್ನು ಮಗು ಆಗೋದಕ್ಕೆ ಆ ಒಂದು ಪ್ರಸಾದ ಅಂದರೆ ಆ ಒಂದು ಔಷಧಿ ಎಲ್ಲಿ ಸಿಗುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ. ಆ ಔಷಧಿ ರೂಪದ ಪ್ರಸಾದವನ್ನು ಎಲ್ಲಿ ಕೊಡ್ತಾರೆ ಅಂತ ಅಂದರೆ, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದುಬಿಟ್ಟು ನೀವು ಬೆಳಗ್ಗೆ ಅಂತರ್ಗಂಗೆನಲ್ಲಿ ಸ್ನಾನ ಮಾಡ್ಕೊಳ್ಳಿ. ಆಮೇಲೆ ಸ್ವಾಮಿ ಸನ್ನಿಧಾನಕ್ಕೆ ಬಂದುಬಿಟ್ಟು ಅಲ್ಲಿ ಮಾದಪ್ಪನ ದರ್ಶನ ಮಾಡಬೇಕು. ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ಮಾದಪ್ಪ ಕೊಟ್ಟರೆ ಮನೆ ತುಂಬ ಅಂತ. ತುಂಬಾ ನಂಬಿಕೆ ಇರೋವಂಥ ದೇವರು. ಹಾಗಾಗಿ ಮಕ್ಕಳಿಗೋಸ್ಕರ ಪ್ರಯತ್ನ ಪಡ್ತಾ ಇರೋರು ಒಂದ್ಸಲ ಇಲ್ಲಿ ಭೇಟಿ ಕೊಡಿ. ಮಾದಪ್ಪನ ದರ್ಶನ ಮಾಡಿದ್ಮೇಲೆ ಅಲ್ಲಿಂದ 1-2 ಕಿಲೋಮೀಟರ್ ದೂರದಲ್ಲಿ ಸಾಲೂರು ಮಠ ಅಂತ ಇದೆ. ಆ ಸಾಲೂರು ಮಠದಲ್ಲಿ ಮಕ್ಕಳಾಗೋದಕ್ಕೆ ಒಂದು ಪ್ರಸಾದವನ್ನು ಕೊಡ್ತಾರೆ. ಇಲ್ಲಿ ಹೆಂಗಸರಿಗೆ ಮಾತ್ರನೇ ಆ ಒಂದು ಪ್ರಸಾದವನ್ನು ಕೊಡೋದು. ಪ್ರಸಾದ ತಗೊಳ್ಳೋರು ಉಪವಾಸ ಇರಬೇಕು. ಬರೀ ಹೊಟ್ಟೆನಲ್ಲಿ ಅಂದರೆ ಆಳೊಟ್ಟೆ ಅಂತ ಹೇಳ್ತೀವಲ್ಲ, ಬರೀ ಹೊಟ್ಟೆನಲ್ಲಿ ಆ ಪ್ರಸಾದವನ್ನು ತಗೋಬೇಕಾಗುತ್ತೆ. ಅವ್ರು ಹೇಳ್ತಾರೆ ನಿಮಗೆ ಯಾವ ರೀತಿ ತಗೋಬೇಕು ಅಂತಲೂ ಕೂಡ. ಬಾಳೆಹಣ್ಣಿನಲ್ಲಿ ಆ ಒಂದು ಪ್ರಸಾದವನ್ನು ಕೊಡ್ತಾರೆ. ದೇವ್ರ ಮುಂದೆ ಪೂಜೆಯನ್ನು ಮಾಡಿಬಿಟ್ಟು ಅಲ್ಲೇ ಕೂತ್ಕೊಂಡು ಅದನ್ನು ತಿನ್ನಬೇಕು. ಯಾವ ರೀತಿ ನಾವು ಅದನ್ನು ತೊಗೋಬೇಕು ಅಂತಲೂ ಅವರೇ ಹೇಳ್ತಾರೆ. ಅಲ್ಲಿ ಕೂತ್ಕೊಂಡು ನಾವು ಅದನ್ನು ಸ್ವೀಕರಿಸ್ಬೇಕು. ಆಮೇಲೆ ದೇವ್ರ ಹತ್ತಿರ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. ಖಂಡಿತವಾಗ್ಲೂ ಆ ಮಾದಪ್ಪ ವರ್ಷ ತುಂಬ ಒಳಗಡೆ ನಿಮಗೆ ಒಂದು ಸಂತಾನ ಭಾಗ್ಯವನ್ನು ಕೊಟ್ಟೇ ಕೊಡ್ತಾರೆ. ಅದಾದಮೇಲೆ ನೀವು ಅಲ್ಲೇ ಬೇಡ್ಕೊಳ್ಳಿ ದೇವ್ರ ಹತ್ರ. ಮಗು ಆದರೆ ಖಂಡಿತವಾಗ್ಲೂ ಇಲ್ಲೇ ಬಂದು ತೊಟ್ಲು ಶಾಸ್ತ್ರವನ್ನು ಮಾಡ್ತೀವಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಂಬಿದವ್ರನ್ನ ಆ ಮಾದಪ್ಪ ಎಂದಿಗೂ ಕೈ ಬಿಡೋದಿಲ್ಲ. ಇಲ್ಲಿ ಬರೀ ಮಕ್ಕಳ ಸಮಸ್ಯೆಗೆ ಅಂತಲೇ ಅಲ್ಲ, ಸಾಕಷ್ಟು ಅವರ ಪರ್ಸನಲ್ ಪ್ರಾಬ್ಲಮ್ಗೂ ಕೂಡ ಅಷ್ಟೇ. ಶ್ರೀ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇಲ್ಲಿ ತುಂಬಾ ಸೇವೆಗಳನ್ನು ಮಾಡ್ತಾರೆ. ಇಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆ ಸೇವೆ ಅಂತ ಮಾಡ್ತಾರೆ. ಈ ದೇವರಿಗೆ ಎಣ್ಣೆ ಮಜ್ಜನದ ಸೇವೆ ಅಂತ ಕೂಡ ಮಾಡ್ತಾರೆ. ಅಂದರೆ ಅವರ ಸಮಸ್ಯೆ ಬಗೆಹರಿದ ಮೇಲೆ 3 ತಿಂಗಳು 5 ತಿಂಗಳು 9 ತಿಂಗಳು ಅಥವಾ ವರ್ಷ ಪೂರ್ತಿ ಅಮಾವಾಸ್ಯೆ ದಿನ ಬಂದು ಇಲ್ಲಿ ಸೇವೆ ಮಾಡ್ತೀವಿ, ಇಲ್ಲಿ ದರ್ಶನ ಮಾಡ್ತೀವಿ ಅಂತ ಅರ್ಕೆ ಮಾಡ್ಕೊಳ್ತಾರೆ.
ತುಂಬ ಜನ ಅಮಾವಾಸ್ಯೆಗೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾರೆ. ಇನ್ನು ತುಂಬ ಜನ ನಾನಾ ರೀತಿಯ ಸೇವೆಗಳನ್ನು ಮಾಡ್ತಾ ಇರ್ತಾರೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಚಿನ್ನದ ತೇರನ್ನು ಎಳಿಸ್ತಾರೆ, ಮತ್ತು ಹುಲಿ ವಾಹನವನ್ನು ಎಳಿಸೋದು, ನಂದಿ ವಾಹನವನ್ನು ಎಳಿಸೋದು, ಚಿನ್ನ ಬೆಳ್ಳಿ ರಥಗಳಿರುತ್ತೆ, ಅದನ್ನು ದೇವರ ಗರ್ಭಗುಡಿ ಸುತ್ತ ಪ್ರದಕ್ಷಿಣೆ ಮಾಡಿಸ್ತಾರೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಎಲ್ಲ ಸೇವೆಗಳನ್ನು ಯಾವ ರೀತಿ ಮಾಡ್ತಾರೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಅದರಲ್ಲೂ ಸಂಜೆ ಟೈಮ್ನಲ್ಲಿ ಚಿನ್ನದ ರಥ ಅಂದರೆ ಚಿನ್ನದ ತೇರನ್ನು ನೋಡೋದಕ್ಕಂತೂ 2 ಕಣ್ಣು ಕೂಡ ಸಾಲೋದಿಲ್ಲ. ತುಂಬ ಜನ ಹಳ್ಳಿ ಜನರು ಕೂಡ ಅವರವರ ಒಂದು ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಹರಕೆಗಳನ್ನು ಮಾಡ್ಕೊಂಡಿರ್ತಾರೆ. ಆಗ ಮೊದಲು ಬೆಳೆದಂಥ ಬೆಳೆನ ಆ ಧಾನ್ಯಗಳನ್ನು ತಂದುಬಿಟ್ಟು ಆ ತೇರಿಗೆ ಎರಚ್ತಾರೆ. ಇನ್ನು ಹೂವು ಬಿಟ್ಟಿದ್ರು ಅಷ್ಟೇ, ಮೊದಲನೇ ಬೆಳೆನ ತೊಗೊಂಡು ಬಂದುಬಿಟ್ಟು ಆ ತೇರಿಗೆ ಹೂನಲ್ಲೇ ಎರಚ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ. ಇನ್ನು ಸಾಮಾನ್ಯ ಜನ ಅಂದರೆ ನಮ್ಮ ಹಳ್ಳಿ ಜನ 5 ದಿನ 7 ದಿನ ಈ ರೀತಿ ಅಲ್ಲೇ ಹೋಗಿ ಅಲ್ಲೇ ಉಳ್ಕೊಂಡು ಅಲ್ಲೇ ದೇವಸ್ಥಾನದ ಆವರಣದ ಸುತ್ತ ಕಸವನ್ನು ಗುಡಿಸ್ತಾರೆ. ಅವರು ಮನಸ್ಸಿಗೆ ಬಂದಂತೆ ಸೇವೆನ ಮಾಡ್ತಾ ಇರ್ತಾರೆ. ಮತ್ತು ಪ್ರತಿಯೊಬ್ಬರಿಗೂ ಕೂಡ ಈ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆ ಚೆನ್ನಾಗಿದೆ. ಇಲ್ಲಿ ಪ್ರತಿದಿನ 3 ಹೊತ್ತು ಅಲ್ಲಿ ಅನ್ನದಾನದ ವ್ಯವಸ್ಥೆ ಇರುತ್ತೆ. ಹಾಗಾಗಿ ಆರಾಮ್ಸೆ ನೀವು ಅಲ್ಲಿ ಹೋಗ್ಬಿಟ್ಟು ದೇವರ ದರ್ಶನ ಮಾಡಿಕೊಂಡು ನೀವು ಊಟದ ಅಂದರೆ ಪ್ರಸಾದವನ್ನು ತಿನ್ಕೊಂಡು ಬರ್ಬೋದು. ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಅಲ್ಲಿ ಪರಿಹಾರವನ್ನು ಮಾಡ್ಕೋಬೋದು. ಇನ್ನು ಯಾರಿಗೆಲ್ಲ ಮಕ್ಕಳಾಗಿಲ್ವೋ ಅವರು ಒಂದೇ ಒಂದ್ಸಲಿ ಆದ್ರೂ ಈ ಬೆಟ್ಟಕ್ಕೆ ಹೋಗಿ ಬನ್ನಿ, ಅಂದರೆ ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಒಂದ್ಸಲಿ ಭೇಟಿ ಮಾಡಿ. ನಾನು ನೆನ್ನೆ ತಾನೇ ಅರ್ಕ ಗಣಪತಿ ವ್ರತದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದನ್ನು ಕೂಡ ಸಂತಾನ ಫಲಕ್ಕೋಸ್ಕರನೇ ಆ ಒಂದು ವ್ರತನೂ ಕೂಡ ಮಾಡಿ ಈ ಒಂದು ದೇವಸ್ಥಾನಕ್ಕೆ ದರ್ಶನ ಮಾಡಿ ಈ ಒಂದು ಪ್ರಸಾದವನ್ನು ಕೂಡ ನೀವು ತಿನ್ಕೊಂಡು ಬರೋದ್ರಿಂದ ನಿಮಗೆ ಸಂತಾನ ಭಾಗ್ಯ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಎಷ್ಟೇ ದೇವಸ್ಥಾನ ಸುತ್ತಿದ್ರು, ಎಷ್ಟೇ ಆಸ್ಪತ್ರೆನ ಸುತ್ತಿದ್ರು ಕೂಡ ದೇವ್ರು ಕೊಡ್ತಾರೆ ಬಿಡು ಅಂತ ನಾವು ಕೂಡ ಸುಮ್ಮನೆ ಆಗಬಾರ್ದು. ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರಬೇಕು. ಒಂದಲ್ಲ ಒಂದು ದಿನ ನಾವು ಮಾಡುವಂಥ ಪೂಜೆಗೆ, ನಾವು ಮಾಡುವಂಥ ವ್ರತಕ್ಕೆ ಆ ಫಲ ಸಿಕ್ಕೇ ಸಿಗುತ್ತೆ. ದೇವರು ಕಣ್ಣು ಬಿಟ್ಟು ನೋಡ್ತಾರೆ ನಮ್ಮ ಮೇಲೆ. ಅದಕ್ಕೋಸ್ಕರ ತುಂಬ ಜನ ತುಂಬಾ ಪ್ರಯತ್ನ ಪಟ್ಟಿರ್ತೀರ, ದೇವಸ್ಥಾನ ಆಸ್ಪತ್ರೆ ಅಂತ ಎಲ್ಲ ಕಡೆ ಸುತ್ತಿರ್ತೀರ. ಆದರೂ ಇದೊಂದು ಸಲ ಈ ಒಂದು ಕೊನೆ ಪ್ರಯತ್ನವನ್ನು ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಇನ್ನು ಯಾರಿಗೆಲ್ಲ ಮಕ್ಕಳಿಲ್ವೋ ಅವ್ರಿಗೂ ಕೂಡ ಬೇಗ ಮಕ್ಕಳಾಗಲಿ ಅಂತ ಅಂದ್ಬಿಟ್ಟು ನಾನು ಕೂಡ ಹಾರೈಸ್ತೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.